ಇದೆ. ಆದರೆ ಇಡೀ ರಾಜ್ಯ ಬರದಿಂದ ತತ್ತರಿಸ್ತಾ ಇರುವಾಗ ಜನಸಾಮಾನ್ಯರು ಕುಡಿಯುವ ನೀರಿಗಾಗಿ, ರೈತರು ಬರ ಪರಿಹಾರಕ್ಕಾಗಿ ಜಾತಕದ ಪಕ್ಷಿಯಂತೆ ಕಾಯುವಂತಹ ಈ ಸಂದರ್ಭದಲ್ಲಿ 15 ಬಾರಿ ಬಜೆಟ್ ಮಂಡಿಸಿದಂತಹ ಆರ್ಥಿಕ ತಜ್ಞ ಅಂಥೇಳಿ ತನ್ನನ್ನು ತಾನೇ ಹೇಳಿಕೊಳ್ಳುವ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಳೆದ 2 ಬಜೆಟ್ಗಳ ಒಟ್ಟು ವಿಶ್ಲೇಷಣೆಯನ್ನು ಮಾಡುವಾಗ ಮತ್ತು ಅವರು ಆರ್ಥಿಕ ನಿರ್ವಹಣೆಯನ್ನು ಮಾಡುತ್ತಿರುವಂತಹ ರೀತಿ ನೋಡುವಾಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಅವರು ಸೋತು ಸುಣ್ಣ ಆಗಿದ್ದಾರೆ. ತನ್ನ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಅವರ ಪ್ರಯತ್ನದ ಫಲವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನು ಮಾಡ್ತಾ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಅವರು ನಾಟಕವನ್ನೇ ಮಾಡ್ತಾ ಇದ್ದಾರೆ. ಅವರ ನಾಟಕದ ಮುಂದುವರಿದ ಭಾಗವಾಗಿ ಮೊದಲನೆಯ ಬಾರಿಗಾಗುವಾಗ ಪಡಿತರದ ಅಕ್ಕಿಗಾಗಿ ಕೇಂದ್ರವನ್ನು ದೂರಿದರು. ಅದರ ನಂತರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳುವಂತಹ ನಾಟಕವನ್ನು ದೆಹಲಿಯವರೆಗೆ ಕೊಂಡು ಹೋಗಿ ಅದರ ಮುಂದುವರಿದ ಭಾಗವಾಗಿ ಈಗ NDRFಗಾಗಿ ಆರ್ಟಿಕಲ್ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವ ನಾಟಕವನ್ನು ಆರಂಭಿಸಿದ್ದಾರೆ. ಇವರ ಈ ನಾಟಕ ಪ್ರಾರಂಭ ಆದದ್ದು ಮಾತ್ರ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ. ಪತ್ರಕರ್ತ ಬಂಧುಗಳು ಅವರನ್ನು ಪ್ರಶ್ನಿಸಿದರು ಕೆಲವು ಪತ್ರಿಕಾಗೋಷ್ಠಿಯಲ್ಲಿ, ನೀವು ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೀರಿ, ಇದಕ್ಕೆ ನೀವು ಯಾಕೆ ಕೋರ್ಟಿಗೆ ಹೋಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಕೇಳಿದಾಗ ಆಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಕೋರ್ಟಿಗೆ ಹೋಗುವುದಿಲ್ಲ ಅಂಥೇಳಿ. ಆದರೆ ಈಗ ಕೋರ್ಟಿಗೆ ಹೋಗಿದ್ದಾರೆ. ಇದಕ್ಕಿಂತ ಮೊದಲು ಯಾಕೆ ಅವರು ಇದನ್ನು ಮಾಡಲಿಲ್ಲ, ನಿದ್ದೆ ಮಾಡ್ತಾ ಇದ್ರು ಅವರು ಅಂತ ಹೇಳುವಂಥದ್ದು ಕೇಳಬೇಕಾದಂತಹ ಅನಿವಾರ್ಯತೆ. ಆದರೆ ಅವರು ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳುವುದಕ್ಕೆ ಒಂದೆರಡು ಸಂಗತಿಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ, ಕಳೆದ ವರ್ಷದ ಬಜೆಟ್ನ ಯಾವುದೇ ಇಲಾಖೆಯನ್ನು ನೀವು ತೆಗೀರಿ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನು 40% ಕೂಡ ಗುರಿಯನ್ನು ಮುಟ್ಟುವುದಕ್ಕೆ, ಪೂರೈಕೆ ಮಾಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಯಾವುದೇ ಯೋಜನೆಯನ್ನು ಮಾಡದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಹಪಾಹಪಿಯಲ್ಲಿ ಗ್ಯಾರಂಟಿಯ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಅದಕ್ಕೆ ಆರ್ಥಿಕದ ಮೂಲ ಎಲ್ಲಿಂದ ಹೇಗೆ ಮಾಡಬಹುದು ಅಂತ ಹೇಳುವಂತಹ ಪೂರ್ವಾಪರ ಯೋಚನೆ ಇಲ್ಲದೆ ಮಾಡಿದರ ಪರಿಣಾಮವಾಗಿ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಹೊರೆಯಾಗುವ ರೀತಿಯಲ್ಲಿ ತೆರಿಗೆಯನ್ನು ಹೆಚ್ಚಿಸುವಂತಹ ಯಾವುದೇ ಅವಕಾಶವನ್ನು ಬಿಡದೆ
ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರೂ ಕೂಡ ಇನ್ನೂ ಸಹ ಅವರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದರಲ್ಲಿಯೇ ಅವರು ತಲ್ಲೀನರಾಗಿದ್ದಾರೆ. ಇತ್ತೀಚಿನ ಒಂದು ಪತ್ರಿಕಾ ವರದಿಯನ್ನು ನೋಡಿದೆ ನಾನು. ಯೋಚನೆ ಸರ್ಕಾರದ ಮುಂದೆ ಇದೆ ಅಂತ ಹೇಳಿ. ಇದರ ಜೊತೆಗೆ ಇನ್ನೂ ಕೂಡ ಬರ ಪರಿಹಾರಕ್ಕಾಗಲಿ ಕುಡಿಯುವ ನೀರಿಗಾಗಲಿ ಅವರು ಘೋಷಣೆ ಮಾಡಿರುವಂಥದ್ದು ರೈತರಿಗೆ ಕೇವಲ 2,000 ರೂಪಾಯಿ. ಇನ್ನೂ ಕೂಡ ಆ 2,000 ರೂಪಾಯಿಯನ್ನು ಎಲ್ಲ ರೈತರಿಗೆ ಕೊಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಮತ್ತು ಕಳೆದ 2 ಬಜೆಟ್ನ ನಂತರವೂ ಕೂಡ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಇಡುವುದಕ್ಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇವತ್ತು ರಾಜ್ಯದ ಮುಂದಿರುವಂತಹ ವಾಸ್ತವಿಕತೆ. ಅವರು ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ, ಅದರ ನಂತರ ಈಗ ಇನ್ನೊಂದು ಬಜೆಟ್ ಬಂತು, ಘೋಷಣೆ ಮಾಡಿದರು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ 3 ಲಕ್ಷ ಇದ್ದದ್ದನ್ನು 5 ಲಕ್ಷಕ್ಕೆ ಕೊಡ್ತೇವೆ ಅಂತ ಹೇಳಿ. ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದ ಕಾರಣ ಸಹಕಾರಿ ಬ್ಯಾಂಕುಗಳು 5 ಲಕ್ಷ ರೂಪಾಯಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಅದರ ಜೊತೆಗೆ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿದ್ದಂತಹ 1,200 ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹಧನ ಇಲ್ಲಿಯವರೆಗೆ ನೀಡಲಿಲ್ಲ. ಶಾಸಕರುಗಳಿಗೆ ಕೊಡುವಂತಹ 2 ಕೋಟಿ ರೂಪಾಯಿ ಪ್ರದೇಶಾಭಿವೃದ್ಧಿ ನಿಧಿ ಕಳೆದ ವರ್ಷದ್ದೇ ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲಿಲ್ಲ. ಅವರದೇ ಉಪಮುಖ್ಯಮಂತ್ರಿಗಳು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಭಿವೃದ್ಧಿಯ ದೃಷ್ಟಿಯಿಂದ ಹಣ ಕೇಳುವುದಕ್ಕೆ ನಮ್ಮ ಬಳಿ ಬರಬೇಡಿ ಅಂತ ಹೇಳುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಎಲ್ಲ ರೀತಿಯಿಂದಲೂ ಆರ್ಥಿಕ ಪರಿಸ್ಥಿತಿಯ ನಿಭಾವಣೆಯಲ್ಲಿ ಸೋತಿದ್ದಾರೆ. ನಾನು ಹೊರಗೆ ಬಂದ ಕೂಡಲೇ ಅವರು ಮಾತಾಡ್ತಾರೆ, ಕೇಂದ್ರದ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದೇಶದ GDP ಎವರೇಜಿಗಿಂತ ಯಾವಾಗಲೂ ಮೇಲೆ ಇರುವಂತಹ ರಾಜ್ಯ. 4 ಸದೃಢ ಆರ್ಥಿಕ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಆದರೆ ಈ ಬಾರಿ ಬರೀ ಸುಳ್ಳಿನ ಮೇಲೆ ಸುಳ್ಳು ಹಾಕಿ ಹೇಳಿಕೊಂಡು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ರಾಜ್ಯವನ್ನು ಒಂದು ಅರ್ಥದಲ್ಲಿ ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ ಬಜೆಟ್ನಲ್ಲಿ 1,05,000 ಕೋಟಿ ರೂಪಾಯಿ ಸಾಲವನ್ನು ತೆಗೆದಿದ್ದಾರೆ. ಸಾಲವನ್ನು ಯಾಕೆ ಉಪಯೋಗ ಮಾಡಿದ್ದಾರೆ ಅಂತೇಳಿ ಒಮ್ಮೆ ಬಜೆಟನ್ನು ನೀವು ಗಮನಿಸಿದರೆ, ಇದು ಬರೀ ರೆವೆನ್ಯೂ ಎಕ್ಸ್ಪೆಂಡಿಚರಿಗೆ ಹೋಗ್ತಾ ಇದೆ ಅಲ್ಲದೆ ಬಂಡವಾಳ ವೆಚ್ಚಕ್ಕೆ ಈ ಸಾಲ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ನಾನು ನೇರ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೇನೆ. ನಾನೊಬ್ಬ ಸಣ್ಣ ವ್ಯಕ್ತಿ ಇರ್ಬೋದು ಅವರ ಎದುರಿಗೆ, ಆದರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳುವಾಗ ಉತ್ತರ ಕೇಳುವಂತಹ ಹಕ್ಕಿದೆ. ಚರ್ಚೆ ಅಂತೇಳಿ ಹೇಳ್ತಿರಲ್ಲ, ಕುಮಾರನ ಪೌರುಷವನ್ನು ತೋರಿಸ್ತಿರಲ್ಲ, ಚರ್ಚೆ ಮಾಡಿ. ನಿಮಗೇ ಗೊತ್ತಿದೆ, ನಾಡ್ದು ಈಗ ಈ ಕೋರ್ಟಿಗೆ ಹೋಗಿದ್ದೀರಿ, ಕೋರ್ಟಿನಲ್ಲಿ ಎಲ್ಲ ಅಂಕೆ ಸಂಖ್ಯೆಗಳನ್ನು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಹಾಗೆ ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲದರ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಕೇಂದ್ರದಿಂದ ಯಾವುದೆಲ್ಲ ನಿಮಗೆ ಬಂದಿದೆ, ಯಾವುದಕ್ಕೆ ಬಂದಿದೆ ಅಂತ ಹೇಳುವಂಥದ್ದನ್ನು ಜನರ ಮುಂದೆ ಇಡಿ. ಅದು ಬಿಟ್ಟು ಸುಳ್ಳು ಹೇಳುವಂತಹ ನಿಮ್ಮ ಏನು ಗುಣ ಇದೆ, ಕಾಂಗ್ರೆಸ್ಸಿನ ಒಂದು ಅಭ್ಯಾಸವೇ ಇದಾಗಿದೆ. ಏನಾದರೂ ಈಗಲೇ ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಚುನಾವಣೆಯ ನಂತರ ಏನು ಹೇಳಬಹುದು ಅಂತ ಹೇಳಿ ಈಗಲೇ ಯೋಚನೆ ಮಾಡ್ತಿದ್ದಾರೆ ಕಾರಣಗಳ ಬಗ್ಗೆ. ಇಲ್ಲಿ ಇವರು ಸುಳ್ಳು ಹೇಳಿದರೆ ಅಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಇವರ ನಾಯಕರುಗಳು ಕೂಡ ಅದೇ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಅವರ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿದೆ. ಒಂದು 100 ವರ್ಷದ ಪಾರ್ಟಿಗೆ
ಒಂದು ಪಕ್ಷದ ಅಕೌಂಟನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕಾಗದಂಥವರು ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಹೊಂದಿಸಿಕೊಂಡು ಹೋದಾರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಏನಾದರೂ ಲೆಟರ್ ಬಂದರೆ ಇಂತಹ ಏನು ಕಾನೂನು ತಜ್ಞರ ಪಡೆಯೇ ಇರುವಂತಹ ನೇತೃತ್ವದ 100 ವರ್ಷದ ಕಾಂಗ್ರೆಸ್ಸಿಗೆ ಆ ಇನ್ಕಮ್ ಟ್ಯಾಕ್ಸಿನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಕೋರ್ಟ್ಗಳಿಗೆ ಹೋದರೆ ಆ ಕೋರ್ಟ್ಗಳಲ್ಲಿ ಸೋಲನ್ನು ಅನುಭವಿಸ್ತಾರೆ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಸೋಲಿನ ಭೀತಿಯಲ್ಲಿರುವಂತಹ ಮೋದಿಯವರ 10 ವರ್ಷದ ಸಾಧನೆಯ ಬಲಕ್ಕೆ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮುಂದಿನ ಬಾರಿ ಖಂಡಿತವಾಗಿಯೂ BJP ಸರ್ಕಾರ ಬರ್ತದೆ. ಆವಾಗ ಏನಾದರೂ ಒಂದು ಕಾರಣಗಳನ್ನು ಕೊಡಬೇಕಲ್ಲ ಜನರ ಮುಂದೆ ಹೋಗೋದಕ್ಕೆ. ಆ ಕಾರಣಗಳನ್ನು ಈಗಲೇ ಸೃಷ್ಟಿಸುವಂತಹ ಒಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಬೇಡ್ತದೆ. ಸಣ್ಣ ಪುಟ್ಟ ಸುಳ್ಳು ಕಾರಣಗಳನ್ನು ಹೇಳಿ ನಮ್ಮ ಸಮಯವನ್ನು ವ್ಯಯ ಮಾಡುವುದಿಲ್ಲ. ಅದನ್ನೆಲ್ಲವನ್ನು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದೇವೆ. ಯಾಕೆಂದೇಳಿದರೆ ಸೋಲಿನ ಭೀತಿಯಲ್ಲಿರುವವರು ಅವರು. ಆ ಕಾರಣಕ್ಕೆ ಅವರು ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತಾರೆ. 3ನೇ ಬಾರಿಗೆ ಮೋದಿ ಮತ್ತೊಮ್ಮೆ ಬರ್ತಾರೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳುವಂಥದ್ದು ಅದು ಆತ್ಮವಿಶ್ವಾಸದ ಪ್ರತೀಕವೇ ಹೊರತು ಅಹಂಕಾರ ಅಲ್ಲ. ನಾವು ಮಾಡಿದ ಕೆಲಸದ ಮೇಲೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸದ ಜೊತೆಗೆ ತಮ್ಮ ಮೂಲಕ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಕಾಂಗ್ರೆಸ್ಸಿನ ಸುಳ್ಳು ಅಪಪ್ರಚಾರಗಳಿಗೆ ಕಿವಿ ಕೊಡದೆ ನಮ್ಮ ಸಾಧನೆಯ ಬಲದ ಮೇಲೆ ಮೋದಿಯಂತಹ ನೇತೃತ್ವದ ನಾಯಕರಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿಸ್ತೇನೆ. ಮತ್ತು ನಾನು ಕೊಟ್ಟ ಅಂಕಿ ಸಂಖ್ಯೆ